ನಮಸ್ತೆ ಗೆಳೆಯರೆ, ನೀವು ನೋಡ್ತಾ ಇದ್ದೀರಾ ಹಳ್ಳಿಯ ಯೂಟ್ಯೂಬ್ ಚಾನಲ್. ಆತ್ಮೀಯ ಗೆಳೆಯರೆ, ಇವತ್ತಿನ ಈ ವಿಡಿಯೋದಲ್ಲಿ 2024ನೇ ಸಾಲಿನಲ್ಲಿ ಪ್ರವಾಹದಿಂದ ತತ್ತರಿಸಿರುವಂಥ ರೈತ ಬಾಂಧವರಿಗೆ ರಾಜ್ಯ ಸರ್ಕಾರ ಭರ್ಜರಿ ಗುಡ್ ನ್ಯೂಸನ್ನು ನೀಡಿದ್ದು, ಇನ್ನು ಒಂದು ವಾರದೊಳಗೆ ಪ್ರವಾಹ ಪರಿಹಾರವನ್ನು ನೀಡಲು ರಾಜ್ಯ ಸರ್ಕಾರ ತೀರ್ಮಾನ ಮಾಡಿದೆ ಮತ್ತು ಅದಕ್ಕೆ ತಕ್ಕಂತೆ ಪ್ರವಾಹ ಪರಿಹಾರವನ್ನು ಪಡೆಯುವಂಥ ರೈತರ ಪಟ್ಟಿಯನ್ನು ಕೂಡ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿದೆ. ಅದರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿ. ನೀವು ಕೂಡ ನಿಮ್ಮ ಮೊಬೈಲಲ್ಲೇ ನಿಮ್ಮ ಊರಿನ ಲಿಸ್ಟನ್ನು ಚೆಕ್ ಮಾಡ್ಕೋಬೋದು. ಯಾರಿಗೆ ಪರಿಹಾರ ಬರುತ್ತೆ, ಯಾರಿಗೆ ಪರಿಹಾರ ಬರುವುದಿಲ್ಲ ಎಂಬುದನ್ನು ಕೂಡ ಈ ವಿಡಿಯೋದಲ್ಲಿ ಯಾವ ರೀತಿಯಾಗಿ ತಿಳ್ಕೊಳ್ಳುವುದು ಎಂಬುದನ್ನು ಸಂಪೂರ್ಣವಾಗಿ ನೋಡೋಣ. ಅದಕ್ಕಿಂತ ಮೊದಲು ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ಈ ವಿಡಿಯೋನ ಇತರ ನಿಮ್ಮ ಗೆಳೆಯರ ವರ್ಗಕ್ಕೂ ಕೂಡ ಆದಷ್ಟು ಬೇಗನೆ ಶೇರ್ ಮಾಡಿರಿ. ಬನ್ನಿ ಗೆಳೆಯರೆ, ವಿಡಿಯೋನ ಶುರು ಮಾಡೋಣ. ಇಲ್ಲಿ ನೋಡ್ಬೋದು, ಕಂದಾಯ ಸಚಿವರಾದಂಥ ಕೃಷ್ಣ ಬೈರೇಗೌಡರೇ ಈ ಹೇಳಿಕೆಯನ್ನು ನೀಡಿದ್ದಾರೆ. ರೈತರಿಗೆ ವಾರದೊಳಗೆ ಪರಿಹಾರ ಅಂತೇಳಿ. ಮಳೆಯ ಕಾರಣಕ್ಕೆ ರಾಜ್ಯಾದ್ಯಂತ 80,000 ಹೆಕ್ಟರ್ ಪ್ರದೇಶದಲ್ಲಿನ ಬೆಳೆ ನಾಶವಾಗಿದ್ದು, ವಾರದೊಳಗಾಗಿ ಎಲ್ಲ ರೈತರಿಗೂ ಕೂಡ ಪರಿಹಾರವನ್ನು ನೀಡಲಾಗುವುದು ಅಂಥೇಳಿ ಸ್ವತಃ ಕೃಷ್ಣ ಬೈರೇಗೌಡರು ಈ ಹೇಳಿಕೆಯನ್ನು ನೀಡಿದ್ದಾರೆ. ಅಂದರೆ ಇನ್ನು ಒಂದು ವಾರದಲ್ಲಿ ಪ್ರತಿ ರೈತರಿಗೂ ಕೂಡ ಯಾರು ಮಳೆಯಿಂದ ಅಥವಾ ಪ್ರವಾಹದಿಂದ ತತ್ತರಿಸಿದ್ದಿರಲ್ಲ, ಬೆಳೆಗಳು ನಾಶ ಆಗಿದ್ದಲ್ಲ, ಅಂತಹ ರೈತರಿಗೆ ಪರಿಹಾರ ಬರುತ್ತೆ. ಆದ್ದರಿಂದ ಪ್ರತಿಯೊಬ್ಬರು ಕೂಡ ದಯವಿಟ್ಟು ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಿ ಮತ್ತು ಪ್ರೂಫ್ಸ್ ಐ ಡಿಯನ್ನು ಚೆಕ್ ಮಾಡ್ಕೊರಿ. ಯಾಕಂದರೆ ಪ್ರೂಫ್ಸ್ ಐ ಡಿ ಯಾರು ಇರಂಗಿಲ್ಲಲ್ಲ ಅಂಥವ್ರಿಗೆ ಯಾವುದೇ ಕಾರಣಕ್ಕೂ ಬೆಳೆ ಹಾನಿ ಬರೋದಿಲ್ಲ ಅಂತ ಹೇಳಿದ್ದಾರೆ. ಪ್ರೂಫ್ಸ್ ಐ ಡಿ ಇರಬೇಕಾಗುತ್ತೆ ಮತ್ತು ಆಧಾರ್ ಕಾರ್ಡ್ಗೆ ಬ್ಯಾಂಕ್ ಪಾಸ್ಬುಕ್ ಲಿಂಕ್ ಆಗಿರಬೇಕು ಮತ್ತು ಪಹಣಿ ಅಂದರೆ ಹೊಲದ ಉತ್ತಾರಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿರುವುದು ಕಡ್ಡಾಯ ಆಗಿರ್ತೈತಿ. ಈ ಮೂರು ಯಾರು ಮಾಡಿರ್ತೀರಲ್ಲ ಅಂಥವರಿಗೆ ಮಾತ್ರ ಈ ಸಲ ಪರಿಹಾರ ಬರುತ್ತೆ. ಇಲ್ಲದೆ ಹೋದಲ್ಲಿ ಯಾವುದೇ ಕಾರಣಕ್ಕೂ ಪರಿಹಾರ ಬರೋಂಗಿಲ್ಲ. ಆದ್ದರಿಂದ ಈ ಮೂರು ಲಿಂಕ್ ಆಗದೇ ಇರುವ ಕಾರಣದಿಂದಾಗಿ ಬರಗಾಲ ಪರಿಹಾರವನ್ನು ಕೂಡ ಕೆಲವೊಂದಿಷ್ಟು ರೈತ ಬಾಂಧವರಿಗೆ ಬಂದಿಲ್ಲ. ಅಂದರೆ ಬರಗಾಲ ಪರಿಹಾರವನ್ನು ತಪ್ಪಿಸ್ಕೊಂಡಿದ್ದೀರಿ. ಆದ್ದರಿಂದ ಈ ಪರಿಹಾರವನ್ನು ತಪ್ಪಿಸ್ಕೊಳ್ಳೋಕೆ ಹೋಗಬೇಡ್ರಿ. ಆದ್ದರಿಂದ ದಯವಿಟ್ಟು ಈ ಮೂರನ್ನು ಚೆಕ್ ಮಾಡ್ಕೊರಿ. ಮೊದಲನೆಯದು ನಿಮ್ಮ ಬ್ಯಾಂಕ್ ಮತ್ತು ಆಧಾರ್ ಕಾರ್ಡ್ ಲಿಂಕಿಂಗ್ ಮತ್ತು ಸೀಡಿಂಗ್ ಆಗಿರಬೇಕು. ಎರಡನೆಯದು ಹೊಲದ ಉತ್ತಾರ ಅಂದರೆ ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕು. ಮೂರನೇದು ನಿಮ್ಮ ಪ್ರೂಫ್ಸ್ ಐ ಡಿ ಆ್ಯಕ್ಟಿವ್ ಆಗಿರಬೇಕು. ಪ್ರೂಫ್ಸ್ ಐ ಡಿ ಆ್ಯಕ್ಟಿವ್ ಇದ್ದರೆ ಮಾತ್ರ ನಿಮಗೆ ಈ ಪರಿಹಾರ ಜಮಾ ಆಗುತ್ತೆ. ಇನ್ನು ಲಿಸ್ಟನ್ನು ಯಾವ ರೀತಿಯಾಗಿ ಚೆಕ್ ಮಾಡ್ಕೊಳ್ಳೋದಂದ್ರೆ parihara.karnataka.gov.in ಅನ್ನೋ ಅಧಿಕೃತವಾದಂಥ ವೆಬ್ಸೈಟ್ ಐತಿ ಗೌರ್ಮೆಂಟ್ದ. ಈ ಲಿಂಕನ್ನು ಬೇಕಾದ್ರೆ ನಾನು ವಿಡಿಯೋಕ್ಕೆ ಯಾವ ಕೊಟ್ಟಿರ್ತಾನೋ ಅಲ್ಲಿಂದ ನೇರವಾಗಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ರೀತಿಯಾದ ಪೇಜ್ ಓಪನ್ ಆಕತಿ. ಇಲ್ಲಿ ಪೇಜ್ ಓಪನ್ ಆದ ತಕ್ಷಣ ಇಲ್ಲಿ ಮೇಲೆ ಸ್ಕ್ರೋಲ್ ಮಾಡಿದ ತಕ್ಷಣ ಇಲ್ಲಿ ವಿಲೇಜ್ ವೈಸ್ ಲಿಸ್ಟ್ ಅಂತ ಇದೆಯಲ್ಲ, ಇಲ್ಲಿ ನೋಡ್ಬೋದು, ಕಾಣ್ತಾ ಇದೆ. ನ್ಯೂ ರಿಪೋರ್ಟ್, ಓಲ್ಡ್ ರಿಪೋರ್ಟ್, ವಿಲೇಜ್ ವೈಸ್ ಲಿಸ್ಟ್ ಅಂತ ಹೇಳಿ ವಿಲೇಜ್ ವೈಸ್ ಲಿಸ್ಟ್ ಅಂತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊರಿ. ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ರೀತಿಯಾದ ಪೇಜ್ ಓಪನ್ ಆಕೈತೆ. ನೋಡ್ಬೋದು, ಇನ್ಪುಟ್ ಸಬ್ಸಿಡಿ ಪರಿಹಾರ ಹಣ ಸಂದಾಯ ವಿವರಗಳು ಅಂಥೇಳಿ ಇವತ್ತು ತಾನೇ ಡೇಟ್ ನೋಡ್ಬೋದು, 26/9/2024. ವರ್ಷವನ್ನು ಸೆಲೆಕ್ಟ್ ಮಾಡ್ಕೊರಿ. ವರ್ಷ 2023-24 ಅಂತ ಸೆಲೆಕ್ಟ್ ಮಾಡ್ಕೊರಿ. ಋತುವನ್ನು ಮುಂಗಾರು ಅಂತ ಸೆಲೆಕ್ಟ್ ಮಾಡ್ಕೊರಿ. ನಂತರ ವಿಪತ್ತಿನ ವಿಧಿಯನ್ನು ಇಲ್ಲಿ ಬರಗಾಲದ ಪರಿಹಾರವನ್ನು ಚೆಕ್ ಮಾಡೋರಿದ್ದರೆ ಬರಗಾಲ ಅಂತ ಸೆಲೆಕ್ಟ್ ಮಾಡ್ಕೊರಿ. ಪ್ರವಾಹ ಅಂದರೆ ಫ್ಲಡ್, ಮಳೆಯಂತ್ರ ಏನು ಹಾನಿಗೊಳಗಾಗಿದ್ದಾವಲ್ಲ ಅದ್ರ ಪರಿಹಾರವನ್ನು ಚೆಕ್ ಮಾಡ್ಕೊರಿದ್ರೆ ಅಂದ್ರೆ ಪ್ರವಾಹ ಅಥವಾ ಫ್ಲಡ್ ಅಂತ ಸೆಲೆಕ್ಟ್ ಮಾಡ್ಕೊರಿ. ನಂತರ ನಿಮ್ಮ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡ್ಕೊರಿ. ಇಲ್ಲಿ ಎಲ್ಲ ಜಿಲ್ಲೆಗಳನ್ನು ತೋರಿಸ್ತಾ ಇರ್ತಾರೆ. ನಿಮ್ಮ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊರಿ. ನಂತರ ನಿಮ್ಮ ಹೋಬಳಿಯನ್ನು ಸೆಲೆಕ್ಟ್ ಮಾಡ್ಕೊರಿ. ನಂತರ ನಿಮ್ಮ ವಿಲೇಜನ್ನು ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ವರದಿ ಮೇಲೆ ಕ್ಲಿಕ್ ಕೊಟ್ಟ ತಕ್ಷಣ ಇಲ್ಲಿ ಲಿಸ್ಟ್ ಓಪನ್ ಆಗುತ್ತೆ. ಇಲ್ಲಿ ಪಾವತಿ ವಿಫಲ ಪ್ರಕರಣಗಳು ಅಂತಿದೆ, ಇದು ಬರಗಾಲದ್ದು. ಇಲ್ಲಿ ಬರಗಾಲ ಸೆಲೆಕ್ಟ್ ಮಾಡ್ಕೊಂಡಾಗ ಇಲ್ಲಿ ಪಾವತಿ ವಿಫಲ ಪ್ರಕರಣಗಳ ಮೇಲೆ ಕ್ಲಿಕ್ ಮಾಡಿಕೊಂಡು ಯಾರಿಗೆ ಪೇಮೆಂಟ್ ಆಗಿಲ್ಲ, ಕಾರಣ ಅದು ಯಾವುದಕ್ಕೆ ಸಂಬಂಧ ಪೇಮೆಂಟ್ ಆಗಿಲ್ಲ ಎಂಬುದನ್ನು ಕೂಡ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ. ನಿಮ್ಮದು ಪೇಮೆಂಟ್ ಯಶಸ್ವಿ ಆಗಿದೆ ಇಲ್ಲ ಅನ್ನೋದನ್ನು ಚೆಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಅಂದ್ರೆ ಇಲ್ಲಿ ಲಿಸ್ಟ್ ಓಪನ್ ಆಕೈತಿ. ಈ ಲಿಸ್ಟ್ ಒಳಗೆ ನಿಮ್ಮ ಹೆಸರು ಇದ್ದರೆ ಮಾತ್ರ ನಿಮಗೆ ಮಳೆಗಾಲ ಪರಿಹಾರ ಜಮಾ ಆಕೈತಿ. ಇಲ್ಲದೆ ಹೋದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಮಳೆಗಾಲ ಪರಿಹಾರ ಜಮಾ ಆಗುವುದಿಲ್ಲ. ಇದು ಇವತ್ತಿನ ವಿಶೇಷವಾದಂತಹ ಪರಿಹಾರದ ಲಿಸ್ಟನ್ನು ಚೆಕ್ ಮಾಡ್ಕೊಳ್ಳುವಂಥ ವಿಡಿಯೋ ಆಗಿರ್ತೈತಿ. ಈ ವಿಡಿಯೋ ಬಗ್ಗೆ ಏನಾದರೂ ಸಂದೇಹಗಳಿದ್ದು ಅಂದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ. ಹಾಗೆ ಈ ವಿಡಿಯೋನ ಇತರ ನಿಮ್ಮ ಗೆಳೆಯರ ವರ್ಗಕ್ಕೂ ಮತ್ತು ರೈತ ಬಾಂಧವರಿಗೂ ಕೂಡ ಆದಷ್ಟು ಬೇಗನೆ ಶೇರ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.